ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡುವಂಥದ್ದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ಮೊದಲಿಗೆ ನೋಡ್ಕೊಂಡು ಬರೋಣ. ನಾನಿಲ್ಲೊಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ದೊಡ್ಡದಾಗಿರೋ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಬಳಸ್ತಾ ಇದ್ದೀನಿ. ನೀವು ಯಾವ ಅಕ್ಕಿನಾದರೂ ಬಳಸ್ಬೋದು, ಊಟದ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ, ಈ ಥರ ನಿಮ್ಮಲ್ಲಿ ಯಾವ ಅಕ್ಕಿ ನೀವು ಬಳಸ್ತೀರೋ ಅದನ್ನು ಬಳಸಬಹುದು. ನೋಡಿ, ಇದನ್ನು ಸ್ವಲ್ಪ ಬೆಚ್ಚಗಾಗುವಷ್ಟು ಹುರ್ಕೊಂಡು ಇದ್ರ ಜೊತೆಗೆ ನಾನಿಲ್ಲಿ ಒಂದು 5 ಬಾದಾಮು ಮತ್ತು ಒಂದು 4-5 ಗೋಡಂಬಿ ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನಾವು ಹುರ್ಕೋಬೇಕಾಗತ್ತೆ ಕೆಂಪಾಗೋವರೆಗೂ. ಸಣ್ಣ ಊರಿನಲ್ಲೇ ಇದನ್ನು ಹುರ್ಕೊಳ್ಳಿ. ಅಕ್ಕಿನ ತುಂಬ ಚೆನ್ನಾಗಾಗಿ ಬರುತ್ತೆ. ಮತ್ತು ಇದು ತುಂಬ ಹೊತ್ತು ಏನು ಕುದಿಸೋದು ಇದು ಆ ಥರ ಎಲ್ಲ ಏನೂ ಇರೋದಿಲ್ಲ, ಬೇಗ ಆಗುತ್ತೆ. ನೋಡಿ, ಇಷ್ಟು ಅಕ್ಕಿ ಕೆಂಪಾದರೆ ಸಾಕು. ಅಕ್ಕಿ ಸ್ವಲ್ಪ ದಪ್ಪ ಆಗುತ್ತೆ, ಅಲ್ಲಿವರೆಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಆರಿದ್ಮೇಲೆ ನಾನಿಲ್ಲಿ ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಮೊದಲಿಗೆ ಇದನ್ನು ಪೌಡರ್ ಮಾಡ್ಕೊಂಬಿಡೋಣ. ಅದ್ರ ಜೊತೆಯಲ್ಲೇ 1 ಏಲಕ್ಕಿ ಹಾಕಿ ನಾನಿಲ್ಲಿ ಪುಡಿ ಮಾಡ್ಕೊತೀನಿ. ನೋಡಿ, ಇಷ್ಟು ಪುಡಿ ಆದರೆ ಸಾಕಾಗುತ್ತೆ. ನೋಡಿ, ಈ ಥರ ತುಂಬ ಸಣ್ಣ ಆಗೋದೇನು ಬೇಡ, ತರಿ ಆದರೆ ಸಾಕು. ಇದಕ್ಕೇ ನಾನಿಲ್ಲಿ ಒಂದು ಅರ್ಧ ಹೋಳಲ್ಲಿ ಸ್ವಲ್ಪ ಕಡಿಮೆ ಆಗೋಷ್ಟು ನಾನು ತೆಂಗಿನಕಾಯಿ ಬಳಸ್ತಾ ಇದ್ದೀನಿ. ಅಂದರೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟೇ ನಾನಿಲ್ಲಿ ತೆಂಗಿನಕಾಯಿ ಬಳಸ್ತಾ ಇರೋವಂಥದ್ದು. ಸ್ವಲ್ಪ ನೀರು ಹಾಕಿ ಸಣ್ಣಗೆ ಪೇಸ್ಟ್ ಆಗೋ ಥರ ನಾವು ಇದನ್ನು ಮೊದಲಿಗೆ ರುಬ್ಕೊಂಬಿಡೋಣ. ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಸ್ಟವ್ ಹಚ್ಚೋ ಮುಂಚೆ ನಾನು ಇದನ್ನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ರುಬ್ಬಿರೋವಂಥ ಪೇಸ್ಟ್ ಏನಿದೆಯಲ್ಲ ಅದನ್ನು ಈ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇನ್ನೂ ಸ್ಟವ್ ಹಚ್ಚಿಲ್ಲ. ಸ್ಟವ್ ಹಚ್ಚೋಕ್ಕೂ ಮುಂಚೆ ನಾವು ಇದನ್ನು ಹಾಕ್ಕೋಬೇಕು. ಅಕ್ಕಿ ಪಾಯಸಕ್ಕೆ ನಾನು ಯಾವುದೇ ಥರದ್ದು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಏನೂ ಹಾಕಲ್ಲ, ಹಾಗೆ ಮಾಡುವಂಥದ್ದು. ಮತ್ತು ಮೊದಲೇ ನಾನು ನೀರನ್ನ ಕರಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದು ನೀರನ್ನ ಇದರೊಳಗಡೆ ಸೇರಿಸ್ಕೊಂಡು ಇವಾಗ ಸ್ಟವ್ ಹಚ್ಚಿ ನಾನು ಕುದಿಯೋದಕ್ಕೆ ಇಟ್ಕೊತೀನಿ. ಮೊದಲೇ ಪಾತ್ರೆ ಬಿಸಿ ಆಗಿಬಿಟ್ರೆ ನಾವು ರುಬ್ಬಿರೋವಂಥ ಪೇಸ್ಟ್ ಅದಕ್ಕೆ ಹಾಕಿದ ತಕ್ಷಣ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ನೀರು ಮತ್ತು ನಾವು ರುಬ್ಬಿರೋವಂಥ ಪೇಸ್ಟು, ಬೆಲ್ಲದ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಹದಕ್ಕೆ ನಮಗೆ ಕರೆಕ್ಟಾಗಿದೆ ಅನ್ನಿಸ್ದಾಗ ನಾವು ಸ್ಟವ್ ಹಚ್ಚಿ ತಿರ್ಗೋದಕ್ಕೆ ಇಟ್ಕೊಂಡ್ರೆ ಅದು ಅವಾಗ ಗಂಟು ಆಗೋಲ್ಲ ಮತ್ತು ಚೆನ್ನಾಗೂ ಆಗುತ್ತೆ. ಮತ್ತು ಅಕ್ಕಿ ಪಾಯಸ ಅಂದರೆ ತುಂಬ ಬೇಗ ಗಟ್ಟಿಗಾಗಿಬಿಡುತ್ತೆ. ಆದಷ್ಟು ತೆಳುವಾಗಿರಬೇಕು. ನಿಮ್ಗೆ ಎಷ್ಟು ತೆಳ ಬೇಕು ಆ ರೀತಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಇರುತ್ತೆ. ಇದೇ ಅಕ್ಕಿ ಪಾಯಸಕ್ಕೆ ಬೋಂಡ ಅಥವಾ ಕಡಲೆಬೇಳೆ ವಡೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಈ ದೀಪಾವಳಿನಲ್ಲಿ ನೀವು ಇದನ್ನು ಟ್ರೈ ಮಾಡಿ ಮನೆಯಲ್ಲೇ ಅಂತೇಳಿ ನಾನು ಕೇಳ್ಕೊತೀನಿ. ನೋಡಿ, ಒಂದು ಸರಿ ಇದನ್ನು ತಿರುಗಿ ಕುದಿ ಬರೋವರೆಗೂ ನಾವು ಇದನ್ನು ಕೈ ಆಡಿಸಿದ್ರೆ ಸಾಕು. ಆಮೇಲೆ ಏನು ತಳ ಹಿಡಿಯೋದಿಲ್ಲ, ಇಲ್ಲಾಂದರೆ ಪಾತ್ರೆದು ತಳ ಹಿಡ್ಕೊಂಬಿಡುತ್ತೆ. ಹಾಗಾಗಿ ಅದು ಕುದಿ ಬರೋವರೆಗೂ ನಾವು ಕೈಯಲ್ಲಿ ಆಡಿಸ್ತಾನೆ ಇರಬೇಕಾಗತ್ತೆ. ನೋಡಿ, ನಾನು ತುಂಬ ತೆಳ ಮಾಡಿದ್ದೆ ಅಂದರೂ ತುಂಬ ಗಟ್ಟಿಗಾಗುತ್ತೆ. ಇದು ಹಾರಿದ್ರಂತೂ ತುಂಬಾ ಗಟ್ಟಿಗಾಗಿಬಿಡುತ್ತೆ. ಮಧ್ಯದಲ್ಲಿ ನಿಮಗೆ ಅದಕ್ಕೆ ಮೊದಲೇ ಫಸ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಮಧ್ಯದಲ್ಲಿ ನೀರು ಹಾಕಿದ್ರೆ ಅದು ಅಷ್ಟು ರುಚಿ ಬರೋದಿಲ್ಲ. ನೋಡಿ, ಈಗ ಇದಾಗಿದೆ, ಚೆನ್ನಾಗೂ ಬೆಂದಿದೆ. ಇಷ್ಟಾದರೆ ನಮಗೆ ಸಾಕಾಗತ್ತೆ. ನೋಡಿ, ಎಷ್ಟು ಗಟ್ಟಿಗಾಗಿದೆಯಲ್ಲ, ಇಷ್ಟು ಗಟ್ಟಿಗಾದ್ರೂ ಸಾಕಾಗತ್ತೆ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದು. ನಾನು ಇದಕ್ಕೆ ಅಂತಲೇ ಸಪ್ರೇಟಾಗಿ ಶಾವಿಗೆ ಮಾಡ್ಕೊತಾ ಇದ್ದೀನಿ. ಬೋಂಡ ಅಥವಾ ವಡೆ ಏನೂ ಮಾಡಿಲ್ಲ. ನಾನಿಲ್ಲಿ ಬಳಸ್ತಾ ಇರೋದು ಅನಿಲ್ ಅಕ್ಕಿ ಶಾವಿಗೆದು. ತುಂಬ ರುಚಿಯಾಗಿರುತ್ತೆ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಯಾರಿಗೆಲ್ಲ ಒತ್ತು ಶಾವಿಗೆ ಪಾಯಸ ಅಂದಿದ ತಕ್ಷಣ ಇಷ್ಟ ಆಗುತ್ತೋ ಅವ್ರು ಇದನ್ನು ಮಾಡ್ಕೊಳ್ಳಿ ಅಂತೇಳಿ ನಾನು ತೋರಿಸ್ತಾ ಇರೋದು. ನೋಡಿ, ಇಲ್ಲಿ 1 ಬಟ್ಲಾಗೋಷ್ಟು ನಾನು ಅಕ್ಕಿ ಶಾವಿಗೆ ಅನಿಲ್ ಅವ್ರದ್ದು ತೊಗೊಂಡಿದ್ದೀನಿ. ಈ 1 ಬಟ್ಲು ತೊಗೊಂಡ್ರೆ ಸಾಕಾಗುತ್ತೆ. ಇದು ನಾನು ಮೊದಲೇ ಇದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ನೋಡಿ, ನಾನು ಮಾಡ್ತಾ ಇರೋದು ಕಡಿಮೆ ಆಗಿರೋದ್ರಿಂದ ಸ್ವಲ್ಪನೇ ನೀರು ಇಟ್ಟಿದ್ದೀನಿ. ಅದಕ್ಕೆ ನೀರು ಕುದಿ ಹತ್ತಾ ಇದೆ ಅನ್ನೋ ಹಾಗೆ ನಾವು ಇದನ್ನು ಹಾಕಿ 1-2 ನಿಮಿಷ ಅದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು ತಟ್ಟೆ ಮುಚ್ಚಿದ್ರೆ ಒಂದು 3-4 ನಿಮಿಷಕ್ಕೆ ಇದು ಹರಳ್ಕೊಳ್ಳುತ್ತೆ. ನೋಡಿ, ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟೆ. ಆಫ್ ಮಾಡಾದ್ಮೇಲೆ ಸ್ಪೂನಲ್ಲಿ ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಇವಾಗ ಒಂದು ಪ್ಲೇಟ್ ಮುಚ್ಚಿದ್ರೆ ಆಯಿತು. ಒಂದು 3-4 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದ್ರೆ ಇದು ಚೆನ್ನಾಗಾಗಿರುತ್ತೆ. ನೋಡಿ, ನಾನಿಲ್ಲಿ 3-4 ನಿಮಿಷ ಆದಮೇಲೆ ತೋರಿಸ್ತಾ ಇರೋವಂಥದ್ದು. ಇದು ನೀರನ್ನೆಲ್ಲ ತೆಕ್ಕೊಂಡು ಬರ್ತೀನಿ. ನೋಡಿ, ನಾನು ನೀರೆಲ್ಲ ತೆಗೆದಿಟ್ಟಿರೋದು ಈ ಥರ ಆಗಿದೆ. ಸ್ವಲ್ಪ ಬಿಸಿ ಇದೆ, ಹಾಗಾಗಿ ಕೈ ಹಾಕಿ ತೋರಿಸ್ಲಿಕ್ಕಾಗ್ತಿಲ್ಲ. ನೋಡಿ, ಈ ಥರ ಎಲ್ಲ ನೀರೆಲ್ಲ ಹೋಗಬೇಕು. ಒಂದು ಸ್ಟ್ರೈನರ್ಗೆ ಹಾಕಿ ಇಟ್ಬಿಡಿ. ಹಾರಿದ್ಮೇಲೆ ಈ ರೀತಿ ಉದುರುದ್ರಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಇರುತ್ತೆ. ನಾವು ಇದನ್ನು ಕಾಯಿ ಹಾಲು ಜೊತೆ ಈ ಥರ ನಾವು ತಿನ್ಬೋದು, ಇಲ್ಲ ಒಗ್ಗರಣೆನಾದರೂ ತಿನ್ಬೋದು. ನಾನು ಇದಕ್ಕೆ ಪಾಯಸ ಮಾಡಿರೋದ್ರಿಂದ ಇದನ್ನು
ತೋರಿಸ್ತಾ ಇರೋಂಥದ್ದು. ನೋಡಿ, ಒಂದು ಬಟ್ಲಿಗೆ ಹಾಕಿ ಇಟ್ಟಿದ್ದೆ. ಇದ್ರ ಮೇಲೆ ಪಾಯಸ ಹಾಕಿ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಮತ್ತು ಯಾವುದೇ ಥರ ಎಕ್ಸ್ಟ್ರಾ ಎಳ್ಳಿನ ಪುಡಿ ಅದೆಲ್ಲ ಏನೂ ಬೇಡ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬಹುದು. ನೀವು ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಈ ಸರಿ ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಕೇಳ್ಕೊತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾಡಿರೋ ರೆಸಿಪಿ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ವಿಡಿಯೋನ ಧನ್ಯವಾದಗಳು ಫ್ರೆಂಡ್ಸ್.